ಇಂಪ್ಲಿಮೆಂಟಿಂಗ್ ಏಜೆನ್ಸಿ. ನೀವೇನು ಹೇಳ್ತೀರಾ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಮಾತ್ರ ನನ್ನ ಜವಾಬ್ದಾರಿ ಆಗಿರೋದ್ರಿಂದ ತಾವು ಹೇಳಿ ಸರ್, ಎಲ್ಲಿ ತಾವು ಮಾಡಬೇಕು, ಏನ್ ಮಾಡಬೇಕು ಅದೆಲ್ಲ ಕೂಡ ನಾವು ಮಾಡೋಣ. ಅದ್ರ ಜೊತೆಯಾಗಿ ಮುಂಬರುವ ದಿನಗಳಲ್ಲಿ ತಾವೇನೇ ಸಲಹೆ ಕೊಟ್ಟರು ಕೂಡ ಅದೆಲ್ಲನೂ ಕೂಡ ಪ್ರಾಮಾಣಿಕವಾಗಿ ಮಾಡುವ ನಿಟ್ಟಿನಲ್ಲಿ ನಾನು ಮಾತು ಕೊಡ್ತಾ ಇದ್ದೀನಿ. ಮತ್ತೆ ವಿಶೇಷವಾಗಿ ತಮ್ಗೆ ಗೊತ್ತಿರುವ ಹಾಗೆ ಈಗ ಚುನಾವಣೆಗಳು ಬಂದಿವೆ. ಮತ್ತೊಮ್ಮೆ ಹಲವಾರು ನಾನೇನು ಚುನಾವಣೆ ಬಗ್ಗೆ ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಇದೆಲ್ಲ ಕೂತಿರೋರೆಲ್ಲರೂ ಪ್ರಬುದ್ಧರೇ ಇದ್ದೀರ. ಕಾರ್ಪೊರೇಷನ್ ಇಂದ ಇಟ್ಕೊಂಡು ಪಾರ್ಲಿಮೆಂಟ್ ಚುನಾವಣೆ ತಾವೇ ಮಾಡಬೇಕು. ಆದ್ರೆ ನನ್ಗೆ ಒಂದೇ ಒಂದು ಮನವಿ, ದಯವಿಟ್ಟು ಈ ಬಾರಿ ಮತ ಕೊಡೋದಕ್ಕಿಂತ ಮುಂಚೆ ಸ್ವಲ್ಪ ಹೋಲಿಕೆ ಮಾಡಿ, ತುಲಾಭಾರ ಮಾಡಿ, ಯಾರು ನಿಮ್ಮ ಭವಿಷ್ಯವನ್ನ ಕಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಆಲೋಚನೆ ಮಾಡಿ ತಾವು ಮತ ಕೊಡಿ. ನೀವು ಕಲಬುರಗಿ ನೋಡಿ, ಕಳೆದ 5 ವರ್ಷದಲ್ಲಿ ನಾವು ಒಂದು ಬೇಗ ಹೇಳಿದ್ವಿ. ಖರ್ಗೆ ಸಾಹೇಬರು 10 ವರ್ಷ MP ಇದ್ದಾಗ ಒಂದು ಪ್ರಗತಿಯ ಬೇಗ ಹೇಳಿದ್ವಿ. ಅದೆಲ್ಲ ಒಂದು ಕುಂಠಿತ ಆಗಿದೆ ಅಂತ ಅನಿಸ್ತಾ ಇಲ್ವಾ ತಮಗೆ? ಸ್ವಲ್ಪ ಮನಸ್ಸಿನಲ್ಲೇ ತಾವು ತಿಳ್ಕೊಳ್ಳಿ, ಆಲೋಚನೆ ಮಾಡಿ. ನಾನು ನಿಮ್ಮ ಮತವನ್ನ ಪುಕ್ಸಟ್ಟೆ ಕೇಳ್ತಾ ಇಲ್ಲ. ನಮ್ ಕೆಲಸ ನೋಡಿ, ನಮ್ ದುಡಿಮೆ ನೋಡಿ, ಆ ದುಡಿಮೆಗೆ ತಕ್ಕ ಕೂಲಿ ಕೊಡಿ ಅಂತ ಅಷ್ಟೇ ಕೇಳ್ತಾರೆ. ಆಮೇಲೆ ಪ್ರತಿ ವರ್ಷ ಕೂಲಿಗಳು ಬೇಡ ನಮ್ಗೆ, 5 ವರ್ಷಕ್ಕೆ ಒಂದ್ಸರಿ ಕೊಡಿ. ಆಮೇಲೆ ನಮ್ ಟ್ರ್ಯಾಕ್ ರೆಕಾರ್ಡ್ ನೋಡ್ಕೊಡಿ. ನೆಕ್ಸ್ಟ್ 5 ವರ್ಷ ಆದ್ಮೇಲೆ ನೀವು ಬಂದಾಗ ನಾನು ಬಂದು ಇಲ್ಲಿ ಇಲ್ಲಿ ನಿಮ್ಮ ಹತ್ರ ಕೇಳಿದಾಗ ನಾ ಹೇಳ್ಬಹುದು, ಇದು ಮಾಡಿದೀನಿ ಅದು ಮಾಡಿದೀನಿ ಅದು ಕೇಳ್ಬಿಟ್ಟೆ ನಾನು ಮತ ಕೇಳೋದು. ವೆದರ್ ನಾವು ಚಿತ್ತಾಪುರ್ನಲ್ಲಿ ಇರ್ಬೋದು, ಕಲಬುರ್ಗಿನಲ್ಲಿ ಇರ್ಬೋದು, ನಾವು ಕಾಯಕ ಮಾಡಲಾರ್ದೆ ನಾವು ಪ್ರಸಾದ ಸ್ವೀಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಇಲ್ಲಿ ನಿಮ್ಮ ಖರ್ಗೆ ಸಾಹೇಬ್ರಿದ್ದಾಗ ನೀವು ಕೇಳಿ, ಕಾಂಗ್ರೆಸ್ ನಲ್ಲಿ ಏನ್ ಮಾಡಿದ್ರು ನಾವು ಹೇಳ್ಬೋದಲ್ಲ. ಕಲಬುರ್ಗಿ ಏರ್ಪೋರ್ಟ್ ಮಾಡಿದೀವಿ, ESIC ಹಾಸ್ಪಿಟಲ್ ಮಾಡಿದೀವಿ, ನಿಮ್ಮ ಟ್ರಾಮಾ ಕೇರ್ ಸೆಂಟರ್ ಮಾಡಿದೀವಿ, ಕಲಬುರ್ಗಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಾಡಿದೀವಿ, ನಿಮ್ಮ SP ಆಫೀಸ್ ಮಾಡಿದೀವಿ, ಕಾರ್ಪೊರೇಷನ್ ಆಫೀಸ್, ಹೈಕೋರ್ಟ್ ಪೀಠ, ಸೆಂಟ್ರಲ್ ಯೂನಿವರ್ಸಿಟಿ, ಇವೆಲ್ಲ ಯಾರು ಮಾಡಿದ್ದು? ಹೈಕೋರ್ಟ್ ಪೀಠ ಮಾಡಿದ್ವಿ, KAT ಮಾಡಿದೀವಿ. ಇವೆಲ್ಲಾನು ಕೂಡ ಬದುಕು ಕಟ್ಟುವಂತ ವಿಚಾರ ಅಂದ್ರೆ ಈಗ ಹಾಸ್ಪಿಟಲ್ ಕಟ್ಟಿದಾಗ ಬರೀ ಒಂದು ಜಾತಿ ಇಲ್ಲ, ಒಂದ್ ಧರ್ಮಕ್ಕ ಎಲ್ಲರೂ ಹೋಗ್ತಿರಲ್ಲ ಅದರಲ್ಲಿ, ಯಾವ್ದು ಮಾಡಲ್ಲ. ಸೆಂಟ್ರಲ್ ಯೂನಿವರ್ಸಿಟಿ ನಾವು ಏನಕ್ಕೆ ಮಾಡಿದ್ವಿ? ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಗೆ ನಮ್ಮ ಯುವಕರು ಯುವತಿಯರು ಸ್ಪರ್ಧಾತ್ಮಕವಾಗಿ ಬೆಳೀಲಿ ಅಂದ್ಬಿಟ್ಟು ನಾವು ಮಾಡಿರೋದು.